ಸೊ ಇದು ಪೈಲ್ಸಲ್ಲಿ ಅಂತನ ಕೆಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ, ಸರಿಯಾಗಿ ನಡೆಯೋಕ್ಕಾಗಲ್ಲ. ಇವನ್ ಆಯುರ್ವೇದದಲ್ಲೂ ಆ ದಾರ ಹಾಕಿ ಅದನ್ನ ಏನೋ ಇದು ಮಾಡ್ತಾರೆ. ಬಟ್ ಈಗೇನು ಬರ್ತಾ ಇರ್ತೈತೆ. ಕಲರ್ ಎಷ್ಟು ಚೆನ್ನಾಗಿದೆ, ಆ ಯಾವ ರೀತಿ ಅಲಸಂದ್ ಕಲರ್ ಇದೆ ಅದ ಅಲಸಂದ್ ಕಲರ್ ಇದೆ. ನೀವು ಯಾವ ರೀತಿ ರಸದೂಟ ತಿರುಸ್ತೀರಿ ಆ ರಸ ಇದ್ದಂಗೆನೆ ಇದಾಗ್ತದೆ ಅಂತ, ಅದೇ ಇದು ಅನ್ಥಿಂಕಬಲ್ ಜಾಕ್ ಫ್ರೂಟ್ ನ ರಸದೂಟ ಅಂತ. ಆ ಬ್ಲಡ್ ಎಲ್ಲ ಸ್ಟಾಪ್ ಆಗೋಯ್ತು. ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಎಷ್ಟು ದಿನಕ್ಕೆ ಸ್ಟಾಪ್ ಆಯ್ತು ಬ್ಲಡ್? 4 ದಿವಸಕ್ಕೆ. ನಮಸ್ಕಾರ ವಿಶ್ವ ಬಂಧುಗಳಿಗೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಇದು ಎಲ್ಲಿ ಕೇಳಿದ್ರು ಸರ್ವೇ ಸಾಮಾನ್ಯ ಏನು ಸರ್, ಕಾಮನ್ ಆಗಿ ಇದ್ದಿದ್ದೇ ಇರ್ತದೆ. ಇದಕ್ಕೆ ಒಂದು ಆಪರೇಷನ್ನು ಮಾಡಿದ್ರೂ ಬರ್ತದೆ ಅಂತಾರೆ. ಸೊ ಆಯುರ್ವೇದದ ಮೇಲೂ ಒಂದು ಟ್ರೀಟ್ಮೆಂಟ್ ಸರ್ ಕಂಡುಹಿಡಿದಾರೆ ಅನ್ಬೋದು. ಯಾಕಂದರೆ ಇಲ್ಲಿ ಪೈಲ್ಸ್ಗೆ 55 ವರ್ಷದ ವ್ಯಕ್ತಿಗೆ ಸೊ ಯಾವ ರೀತಿ ಅವರು ಅದರಿಂದ ಹೊರಗೆ ಬಂದರು ಒಂದು ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಪೈಲ್ಸ್ ಬಂತು ಅಂದರೆ, ಫಿಶಸ್ ಬಂತು ಅಂದರೆ, ಪಿಸ್ತುಲ ಬಂತು ಅಂದರೆ, ಅಲ್ಸರೇಟಿವ್ ಕೊಲೈಟಿಸ್ ಬಂತು ಅಂದರೆ, ಕ್ರಾನ್ಸ್ ಬಂತು ಅಂದರೆ, ರಿಯಲಿ ಅವ್ರಿಗೊಂಥರ ಇದು ಖುಷಿಯಾಗಿರೋಕ್ಕಾಗಲ್ಲ, ಯಾವಾಗಲೂ ಆಂಗ್ಸೈಟಿ. ಸೊ ಇದು ಪೈಲ್ಸಲ್ಲಿ ಅಂತನ ಕೆಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ, ಸರಿಯಾಗಿ ನಡೆಯೋಕ್ಕಾಗಲ್ಲ, ಬ್ಲೀಡಿಂಗ್ ಬರ್ತಾ ಇರ್ತದೆ. ಇವ್ರ ಸ್ಟೇಟಸ್ ಹೇಗಿತ್ತು ಅಂದರೆ ಗ್ರೇಡ್ 2 ಎಮರಾಯ್ಡ್ಸ್ ಅಂತಿತ್ತು ಇದು. ಆಮೇಲೆ ಪ್ಲಸ್ಸು ಬ್ಲಡ್ ಲೀಕ್ ಆಗ್ತಾ ಇತ್ತು. ಆಮೇಲೆ ಹಿಮೋಗ್ಲೋಬಿನ್ ಡೌನ್ ಆಗಿತ್ತು 8.4. ಅದರಲ್ಲಿ ಬ್ಲಡ್ಡು ಹಾಕ್ಸ್ಕೊಂಡಿದ್ದಾರೆ. ಅಂಥ ಸ್ಥಿತಿನಲ್ಲಿ ಜಿಗಣಿಯಿಂದ ಒಬ್ಬರು ಅವರ ಫ್ರೆಂಡ್ ಇದ್ದಾರೆ, ಈಸ್ ಲೈಕ್ ಎ ಏಂಜಲ್. ಆ ಕಡೆ ಎಲ್ಲ ಜನಗಳನ್ನೂ ಕರ್ಕೊಂಡ್ ಬರ್ತಾ ಇರ್ತಾರೆ ಅವರು, ಅವ್ರ ಊರಿನವರೆಲ್ಲ. ಪ್ರಕಾಶ್ ಅಂತಾನೆ ಅವ್ರ ಹೆಸರು. ಸೊ ಅವರು ಇವ್ರನ್ನ ಬೇರೆಯವ್ರನ್ನ ಕರ್ಕೊಂಡ್ಬಂದಿದ್ರು. ಹಂಗೇನೆ ಟಕ್ ಅಂತ ನೋಡಿದೆ ಪೈಲ್ಸ್ ಅಂತ ಕೇಳಿದೆ ಏನು ಅಂತ. ಸೊ ಆವಾಗ ಅಂದರು 4 ದಿನಕ್ಕೆ ಬ್ಲೀಡಿಂಗ್ ಹೊರಟೋಯ್ತಂತೆ. 4 ದಿನಕ್ಕೆ. ದಟ್ ಈಸ್ ದ ಪವರ್ ಆಫ್ ಅವರ್ ಬಾಡಿ. ದಟ್ ಈಸ್ ದ ಪವರ್ ಆಫ್ ದ ಸೈನ್ಸ್ ವಿಚ್ ಐ ಆಕ್ಚುಲಿ ಡೆವಲಪ್ಡ್ ಇಟ್. ಅದು ಮುಖ್ಯ. ಸೆಲ್ ರೆಜಿನೇಷನ್ ಹೆಂಗಾಗುತ್ತೆ ವರ್ಲ್ಡ್ ಅಲ್ಲಿ ಇಲ್ಲಿಲ್ಲ ಎಕ್ಸೆಪ್ಟ್ ಸರ್ಜಿಕಲ್ ಇಂಟರ್ವೆನ್ಷನ್ ಆಪರೇಷನ್. ಇವನ್ ಆಯುರ್ವೇದದಲ್ಲೂ ಆ ದಾರ ಹಾಕಿ ಅದನ್ನ ಏನೋ ಇದು ಮಾಡ್ತಾರೆ. ಬಟ್ ಈಗೇನು ಬರ್ತಾ ಇರ್ತೈತೆ. ಇದು ಲೈಫ್ ಟೈಮ್. ಈಗ ನೋಡ್ರಿ ಒಂದು ಮಜಾ ಹೇಳ್ತೀನಿ, ಇನ್ನೊಂದು ತಮಾಷೆ ಹೇಳಲೇಬೇಕು. ಅದು ಇದು ಬುಕ್ ಇನಾಗ್ರೇಷನ್ ಫಂಕ್ಷನ್ ಅಲ್ಲೂ ಹೇಳೇಬಿಟ್ಟೆ. ಒಬ್ಬರು ಡಾಕ್ಟರ್ ಅನ್ಮಯ್ಯ ಅವರಂತ ಬಂದಿದ್ರು, ಫಾರ್ಮರ್ ವೈಸ್ ಚಾನ್ಸಲರ್ ಫಾರ್ ಮ್ಯಾಂಗ್ಳೂರ್ ಯೂನಿವರ್ಸಿಟಿ. ಸೊ ಅವ್ರಿಗೆ ಅವ್ರ ಮನೇಲಿ ಎಲ್ಲ ಡಾಕ್ಟರ್ಗಳಿದ್ದೇನೆ, ಅವ್ರು ನಂಬಲ್ಲ. ಪ್ರಾಬ್ಲಮ್ ಹೊತ್ತಾಗ ನಂಬಲೇಬೇಕಾಗ್ತೈತೆ. ಕರೆಕ್ಟ್. ಯಾಕೆಂದ್ರೆ ಇನ್ನು ವಿಧಿನೇ ಇಲ್ವಲ್ಲ. ಏನಾಯ್ತು ಅಂದ್ರೆ ಆ ಟೈಮ್ನಲ್ಲಿ, ಸೊ ಫಸ್ಟ್ ಪಾಯಿಂಟ್ ಕೋವಿಡ್ ಬಂತು ಈ ಟೈಮ್ನಲ್ಲಿ. ಓಕೆ. ಈ ಟೈಮ್ನಲ್ಲಿ 2 ಇಂಚ್ ಇತ್ತು ಎಮರಾಯ್ಡು. ಇಲ್ಲಿ ಎಲ್ಲ ಕಡೆ ಆಪರೇಷನ್ ಮಾಡೋದಕ್ಕೆ ಹಾಸ್ಪಿಟಲ್ಗೆ ಇದಿತ್ತು, ಬಂದಾಗಿತ್ತು, ಅಲೋ ಇರಲಿಲ್ಲ. ಸೊ ಅಂಥ ಟೈಮ್ನಲ್ಲಿ ನನಗೆ ರಿಂಗ್ ಮಾಡಿದ್ರು. ನಾನು ಹೇಳ, ನೋಡೋಣ ನೀವು ನೆಟ್ಟಿಗೆ ತಗೊಂಡಿದ್ರೆ ಕೊಡ್ತೀರಿ, ನೀವು ಸುಮ್ಮನೆ ಹುಚ್ಚುಚ್ಚಾಗಿ ಕ್ವಶನ್ ಮಾಡಿದ್ರೆ ನಾನು ಕೊಡೋದಿಲ್ಲ. ಹೌದು. ಯಾಕೆಂತಂದ್ರೆ ಯಾವಾಗಲೂ 10 ಕ್ವಶನ್ ಆಗ್ತಾನೆ ಇರ್ತೀರಿ. ಸೊ ಈಗ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಆಗಬೇಕು. ರಿಲಿಜಿಯಸ್ ಆಗಿ ನಾನು ಹೇಳಿದ ಮಾತು ಕೇಳ್ಬೇಕಂತಂದ್ರೆ, ಯು ಕೆನಾಟ್ ಇಮ್ಯಾಜಿನ್. 1.5 ತಿಂಗಳು ಒಣಗೋಯ್ತಂತೆ. ಅದೇನೆ ಈ ಬುಕ್ ಲಾಂಚ್ ಅಲ್ಲಿ ಬಂದಿದ್ರಲ್ಲ ಅವರು. ಸೊ ಅವಾಗ ಕಾಮೆಂಟ್ ಮಾಡೋ ಡೈರೆಕ್ಟ್ ಹೇಳಿರಲ್ಲ, ನಾನಂತೂ ಬುಕ್ ಓದಿಲ್ಲ, ಸೊ ಏನೋ ಮಾಡ್ತಾ ಇದ್ರೆ ಅಂತ ಗೊತ್ತು, ಬಟ್ ಡೆಫಿನೆಟ್ಲಿ ಅವ್ರಂದು ಹೇಳಿದಂತೂ ಮಾಡೇ ಮಾಡ್ತಾರೆ ಅಂತ ಹೇಳ್ತಾರೆ. ಎನಿ ಆರ್ಗನ್ ಡಿಸಾರ್ಡರ್ ಆಗ್ಬೇಕಂದ್ರೆ ಕಾರಣ ಪ್ರೋಟೀನ್ಸ್ ಫೋಲ್ಡ್ ಏನಾಗುತ್ತೆ 3D 3D ಅದು ಡಿಸ್ಟರ್ಬ್ ಆಗೋಗ್ಬಿಡ್ತದೆ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್. ಸ್ಟ್ರೆಸ್ ಅಂತೆ ಏನೆಲ್ಲ ಇದೆ, ಫುಡ್ ಅಂತೆ ಎಲ್ಲ. ಒಂದ್ಸರಿ ಡಿಸ್ಟರ್ಬ್ ಆಗಿದ್ರೆ ಆಯಿತು ಅಂದರೆ ಆ ಮೈಟೋಕಾಂಡ್ರಿಯಾ ಅಕ್ಸೆಪ್ಟ್ ಮಾಡಲ್ಲ. ಅದು ಅಕ್ಸೆಪ್ಟ್ ಮಾಡಲಿಲ್ಲ ಅಂದರೆ ಅದು ಒಂಥರ ಪವರ್ ಹೌಸ್ ಇದ್ದಂಗೆ, ಜಸ್ಟ್ ಲೈಕ್ ಲಿವರ್ ಪವರ್ ಹೌಸ್ ಇದ್ದಂಗೆ. ಆ ATP ಜನರೇಷನ್ ಮಾಡೋದಕ್ಕೆ ಆಗಲ್ಲ ವಿತೌಟ್ ದಟ್. ಅದೇನಾಗುತ್ತೆ, ಆರ್ಗನ್ ಸ್ಟಾರ್ಟ್ ಆಗುತ್ತೆ ಡಿಕೆ ಆಗೋದಕ್ಕೆ. ಸೊ ನಂದು ಪೌಷ ಆ ಮಲಗಿರೋ ಮೈಟೋಕಾಂಡ್ರಿಯಾನ ಏಳಿಸುತ್ತೆ ಅಂತ ಹೇಳ್ತೀನಿ. ಕರೆಕ್ಟ್. ಇವ್ರಿಗೆ ಎಷ್ಟು 55 ವರ್ಷ ಸರ್? ಅವರಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಮು, ಬ್ಲಡ್ ಹಿಮೋಗ್ಲೋಬಿನ್ ಲೆವೆಲ್ ಡೌನ್ ಆಗೋಗಿತ್ತು ಬಿಕಾಸ್ ಪೊಟೀಲ್ ಬರ್ತಾನೆ ಇದೆ.
ಆ ರೀತಿಯಾಗಿ ಚೆನ್ನಾಗಿದೆ ಲೆಕ್ಕ. ಹೆಂಗ್ ಚೆನ್ನಾಗಾದ್ರು ಸರ್ ಅವ್ರದ್ದು? ಎಷ್ಟು ದಿನದಲ್ಲಾದ್ರು? 4 ಡೇಸಲ್ಲೇ ಬ್ಲೀಡಿಂಗ್ ಖತಮ್ ಆಗೋಯ್ತು. ಏನೋ ಬ್ಲೀಡಿಂಗ್ ಡಿಸಪಿಯರ್ ಆಗೋಯ್ತು, ಬರೋದು ಆಕ್ಟಿವ್ ಆಗೋದ್ರು, ನಡೆಯಕ್ಕೆ ಆಗ್ತಾ ಇರಲಿಲ್ಲ, ಇವಾಗ ಎಕ್ಸಲೆಂಟ್ ಆಗೋದ್ರು. ಸರ್ ಕಿಡ್ನಿ ಡಯಟ್ ಅಂದ್ರೆ ಯಾವ ತರದ ಆಹಾರ ಪದ್ಧತಿ ಇತ್ತು? ಕಿಡ್ನಿ ಡಯಟ್ ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ಸ್ ಮೈನ್ಯೂಟ್ ಲೆವೆಲ್ ಆಗಬೇಕು. ಆಮೇಲೆ ಒಂದ್ಸರಿ ಈ ಆಹಾರ ಪದ್ಧತಿ ತಗೊಂಡ್ರೆ ಟ್ರೀಟ್ಮೆಂಟ್ ಬಾಡಿನ ಎಲ್ಲ ಆರ್ಗನ್ಸು ರಿಜ್ಯುವಿನೇಷನ್ ಆಗುತ್ತೆ. ಒಂದು ಊಟಕ್ಕೆ 1 ಗ್ರಾಮ್ ಅಷ್ಟೇ ಉಪ್ಪನ್ನು ಯೂಸ್ ಮಾಡಬೇಕು. 25% ಇಂದ ಒಳಗಡೆದೇನೆ ಅನ್ನ ಆಗಲಿ ರೊಟ್ಟಿ ಆಗಲಿ ತಿನ್ಬೇಕು. ಮುದ್ದೆ ತಿನ್ನಂಗಿಲ್ಲ, ರಾಗಿ ಸಿರಿಧಾನ್ಯ ತಿನ್ನಂಗಿಲ್ಲ, ಕರಗಲ್ಲ ಅವು. ಆಮೇಲೆ 40ರಿಂದ 45% ಇದು ಸೊಪ್ಪಿನ ಪಲ್ಯ, ತರಕಾರಿ ಪಲ್ಯ, ಕಾಳುಗಳು. ನಾನ್ ವೆಜಿಟೇರಿಯನ್ ಆದರೆ ಫಿಶ್ ಬಿಟ್ಟು ಬೇರೆ ಏನು ತಿನ್ನಬಾರ್ದು, ಕರಗಲ್ಲ. ಆಮೇಲೆ ನೋಡಿ ಇವ್ರಿಗೆ ಮಲ್ಟಿಪಲ್ ಇದು ಗಟ್ಟಿ ಸ್ಟೂಲ್ ಇತ್ತು, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಎಲ್ಲ ಸರಿ ಇತ್ತು. ಸೊ ಸರ್ ಇವತ್ತು ನಮ್ಮ ಅವ್ರದ್ದು ಟೆಸ್ಟ್ ಮಾಡಿ ನೋಡೋಣ. ನಮ್ಮ ವೀಕ್ಷಕರಿಗೆ ಯಾವ ಒಂದು ರೆಸಿಪಿ ತೋರಿಸ್ತೀರಿ ನಿಮ್ದು? ಎಸ್, ಇವತ್ತು ವೆರಿ ಯುನೀಕ್ ಕ್ಯಾರೆಟ್ ಬಟರ್ ಮಿಲ್ಕ್ ಜ್ಯೂಸ್ ಮಾಡ್ಬಿಟ್ಟು ಇಡಬಾರ್ದು. ಇದನ್ನ ಇನ್ಸ್ಟೆಂಟ್ ಮಾಡಿ ಫ್ರೆಶ್ ಆಗಿ ಕುಡಿಬೇಕು. ಮಾಡ್ಕೊಳ್ಳಿ, ಸಿಂಪಲ್. ಈ ಸಮ್ಮರ್ ಸೀಸನ್ ಅಲ್ಲಿ ಎನಾರ್ಮಸ್ ಜಾಕ್ ಫ್ರೂಟ್ ಬರುತ್ತೆ. ಆ ಜಾಕ್ ಫ್ರೂಟ್ ನ ಯಾವ ರೀತಿ ನಾವು ಒಂಥರ ಬಾಡಿನ ಡಿಟಾಕ್ಸ್ ಮಾಡೋದ್ರಿಂದ ಹಿಡಿದು ಎನರ್ಜಿ ತರೋದ್ರಿಂದ ಹಿಡಿದು ಆಮೇಲೆ ಒಬೇಸಿಟಿಯಿಂದ ಎಲ್ಲಾನು ಇದು ಮಾಡೋದಕ್ಕೆ, ಪ್ಲಸ್ ಪರ್ಟಿಕ್ಯುಲರ್ಲಿ ಕ್ಯಾನ್ಸರ್ ಪೇಷಂಟ್ಸ್ಗೆ, ಸೋರಿಯಸಿಸ್ ಪೇಷಂಟ್ಸ್ಗೆ ದೊಡ್ಡ ಪ್ರಾಬ್ಲಮ್ ಅವರಿಗೆ. ಅಯ್ಯೋ ಇವರು ಬೇಯಿಸದೇ ಇರೋ ತಿನ್ಬೇಡ್ರಿ ಅಂತ ಹೇಳ್ತಾರೆ. ನಾನು ಅದಕ್ಕೆ ನರಳಬಾರ್ದು ಅಂದ್ರೆ ನೀವು ತಿನ್ನಬಾರ್ದು, ಅದು ನರಳೋದ್ರಿಂದ ಆಚೆ ಬರಬೇಕು ಸೋರಿಯಸಿಸ್ ಪೇಷಂಟ್ಸ್. ಸೊ ಅದಕ್ಕೆ ಇವತ್ತು ವೆರಿ ಯುನಿಕ್ ರೆಸಿಪಿ ತೋರಿಸ್ತೀನಿ ನೋಡಿ. ನಾನು ಖುಷಿ ಆಗುತ್ತೆ ತಿಳ್ಕೊಳ್ಳೋದಕ್ಕೆ. ಇದು ನಮ್ಮ ತೋಟದಲ್ಲೇನೆ ಬೆಳೆದಿದ್ದು. ಕಲರ್ ಸ್ವಲ್ಪ ಸ್ಪೆಷಲ್ ಆರೆಂಜ್ ಇದೆ. ಇಮ್ಯಾಜಿನ್. ಇದು ಹಲಸಿನ ಹಣ್ಣು. ಆಮೇಲೆ ಇದನ್ನ ನಮ್ಮ ತೋಟದೇನೆ. ಹೌದು. ಸೊ ಅಲ್ಲಿಂದ ಬಂದಿದ್ ಲೇಟ್ ಆಯ್ತು, ಅದಕ್ಕೇನೆ ಕಲರ್ ಸ್ವಲ್ಪ ಇದಾಗಿದೆ. ಮಲೇಷಿಯನ್ ಡ್ವಾರ್ಫ್. ಸೊ ಮಲೇಷಿಯನ್ ಡ್ವಾರ್ಫ್. ಆಮೇಲೆ ಇಲಾಚಿ, ಏಲಕ್ಕಿ, ಆಮೇಲೆ ಪುದೀನ, ಆಮೇಲೆ ಇದು ಏನೋ ಲೆಮನ್, ಆಮೇಲೆ ಹನಿ, ಜೇನುತುಪ್ಪ. ಇವನ್ ಮೊದಲು ಕತೆಗಳು ಹೇಳ್ತಾ ಇದ್ರಲ್ಲ, ಕರಡಿಗೆ ಜೇನು ಮತ್ತೆ ಈ ಇದು ಹಲಸಿನ ಹಣ್ಣು ತುಂಬಾ ಪ್ರಿಯ, ಎರಡನ್ನು ಮಿಕ್ಸ್ ಮಾಡಿ ಏನೇನೋ ಕತೆಗಳು. ಹೌದೌದು. ಸೊ ಈಗ ನೋಡಿ ಅದೇ ರೀತಿ ನಾನು ಆ ಸ್ಟೋರಿ ಪ್ರಕಾರನೇ ಇದು ಮಾಡಿ ಕನ್ಸ್ಯೂಮ್ ಮಾಡಿ ಯಾವ ರೀತಿ ಟೇಸ್ಟ್ ಇರ್ತಿದ್ರೆ ಅನ್ಥಿಂಕಬಲ್. ಇದನ್ನ ಸಪರೇಟ್ ಆಗಿ ಫಸ್ಟ್ ಪೇಸ್ಟ್ ಮಾಡ್ಕೊಬೇಕು. ಯಾವ್ದನ್ನ? ಇದನ್ನ ಹಲಸಿನ ಪೇಸ್ಟ್ ಮಾಡ್ಕೊಂಡು ಆ ನಂತರ ಕೋಕೋನಟ್ ವಾಟರ್ ಅದಕ್ಕೆ ಹಾಕಿ ಮತ್ತೆ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡ್ಬೇಕು ಮಿಕ್ಸಿನಲ್ಲಿ. ಸೊ ಅದಾದ್ಮೇಲೆ ಇದನ್ನ ಹನಿನ ಎಷ್ಟು ಬೇಕೋ ಪ್ಯೂರಿನ ಮಿಕ್ಸ್ ಮಾಡ್ಕೊಳ್ಬೇಕು. 1-2-3 ಡ್ರಾಪ್ ಇದು ಹಾಕೊಳ್ಬೇಕು. ಪುದೀನನು 2-3 ಎಲೆನ ಅದ್ರ ಮೇಲೆ ಇದು ಮಾಡ್ಕೊಳ್ಬೇಕು. ಏಲಕ್ಕಿನ ಟೇಸ್ಟ್ಗೆ ಅದ್ರದ್ದು ಪೌಡರ್ನ ಸ್ವಲ್ಪ ಇದು ಮಾಡ್ಕೊಳ್ಳಿ ಲಾಸ್ಟ್ ಹಾಕೊಳ್ಳೋದು. ಲೆಮನ್ 1 ಸ್ಪೂನ್ ಅಷ್ಟು, ಅರ್ಧ ಸ್ಪೂನ್ ಅಷ್ಟು, ಒಂದು ಫ್ಯೂ ಡ್ರಾಪ್ಸ್, ಅರ್ಧ ಸ್ಪೂನ್ ಅಷ್ಟು. ಸೊ ಇದು ನಾವು ಮನೇಲಿ ಮಾಡ್ಕೋಬೇಕು ಈ ರೀತಿ. ಸಿಂಪಲ್. ಏನ್ ಗೊತ್ತಾ, ನಾವು ಆಹಾರವನ್ನ ಔಷಧಿ ಮಾಡ್ಕೊಳ್ಬೇಕಂದ್ರೆ ಸ್ವಲ್ಪ ಸಮಯ ಕೊಡ್ಬೇಕು. ಈಗ ಫಿಲ್ಟರ್ ಕಾಫಿ ಮಾಡ್ಕೊತೀವಿ, ಟೀ ಮಾಡ್ಕೊತೀವಿ, ಟೀನ ಎಷ್ಟೋ ಟೈಮಲ್ಲಿ ಅದು ಬೇಯಿಸಿ ಎಲ್ಲ ಇದು ಮಾಡ್ಕೊತೀವಿ. ಇದನ್ನ ಯಾಕೆ ಮಾಡ್ಕೊಳ್ಬಾರ್ದು? ಸೊ ಅದು ನಮ್ಮ ಮೈಂಡಲ್ಲಿ ಇರಬೇಕು. ಒಂದಿನ ಇದು ಮಾಡ್ಕೋಬೇಕು, ಒಂದಿನ ಅದು ಮಾಡ್ಕೊಳ್ಬೇಕು, ನಾನು ಕುಡಿಲೇಬೇಕು, ನಾನು ಇರಲೇಬೇಕು ಅಂದ್ರೆ ಆಟೋಮೆಟಿಕ್ಲಿ ಮಾಡ್ಕೊಳ್ಬೇಕು. ವಿಜಯ್ ಅವ್ರು ಮಾಡ್ಕೊಂಡ್ ಬಂದ್ರು ನೋಡ್ರಿ, ಕಲರ್ ಎಷ್ಟು ಚೆನ್ನಾಗಿದೆ. ಆ ಯಾವ ರೀತಿ ಹಲಸಿನ ಕಲರ್ ಇದೆ, ಅದ ಹಲಸಿನ ಕಲರ್ ಇದೆ. ಸೊ ವಿತ್ ಕೋಕೋನಟ್ ವಾಟರ್. ಕರೆಕ್ಟ್. ಎಷ್ಟು ಬ್ಯೂಟಿಫುಲ್. ಇದು ಮತ್ತೆ ಎಳ್ನೀರು. ಸೊ ಈಗ ಇದು ಹನಿ, ನಿಂಬೆಹಣ್ಣು, ಆಮೇಲೆ ಇದು ಏಲಕ್ಕಿ ಇದು ಮಾಡಿರೋದು. ಇದು 2-3 ಎಲೆ ಪುದೀನ ಸೊಪ್ಪನ್ನು ಇದು ಮಾಡ್ಕೊಂಡಿದ್ದೀನಿ. ಇವಾಗ ಇದು ಸ್ವಲ್ಪ ಒಂದು ಹಾಕೊಳ್ಬೇಕು. ಆಮೇಲೆ ಇದನ್ನ ಒಂದು ಫ್ಯೂ ಡ್ರಾಪ್ಸ್ ಇದು ಮಾಡ್ಕೊಳ್ಬೇಕು. ಆಮೇಲೆ ಈ ಎಲೆನ ಸ್ವಲ್ಪ ಹಾಕೊಳ್ಬೇಕು ಟೇಸ್ಟ್ಗೆ. ಆಮೇಲೆ ಹನಿ ನಿಮ್ಮಿಷ್ಟ, ಪ್ಯೂರ್ ಇದ್ರೆ ಚೆನ್ನಾಗಿರ್ತೈತೆ. ಹನಿ ಅಂದ್ಮೇಲೆ ಪ್ಯೂರ್ನೇ ಇರಬೇಕು, ಹಾಕೊಳ್ಬೇಕು. ಇದನ್ನ ಮಿಕ್ಸ್ ಮಾಡ್ಕೊಬೇಕು. ಈಗ ನಾನು ಮಾಡಿದ್ದೀನಿ, ನಾನು ಸ್ವಲ್ಪ ತಗೊಳ್ತೀನಿ, ಯಾಕಂದ್ರೆ ಎಲ್ಲ ಟೀಮು ಕೊಡ್ಬೇಕಂತ ನನಗೆ ಆಸೆ. ನೋಡ್ರಿ, ಅನ್ಥಿಂಕಬಲ್. ನೀವು ಯಾವ ರೀತಿ ರಸದೂಟ ತಿರುಸ್ತೀರಿ, ಆ ರಸ ಇದ್ದಂಗೆನೆ ಇದಾಗ್ತದೆ ಅಂತ, ಅದೇ ಇದು ಅನ್ಥಿಂಕಬಲ್
ಜಾಕ್ ಫ್ರೂಟ್ನ ರಸದೂಟ ಅಂತ. ಈ ಕಡೆಗೆ ಕೋಕೋನಟ್ ವಾಟರ್ಲಿ ಮಲ್ಟಿಪಲ್ ಇದು ಇದೆ, ಅದೇ ಮೆಡಿಸಿನಲ್ ವ್ಯಾಲ್ಯೂ. ಕರೆಕ್ಟ್ ಸರ್. ಸೊ ಇದಕ್ಕೆ ಎಲ್ಲಾ ರಸದೂಟನು ನಮ್ಗೆ ಆರೋಗ್ಯ ಕೊಡುತ್ತೆ ಅಂತಿಲ್ಲ, ಬಟ್ ಈ ರಸದೂಟ ಆರೋಗ್ಯ ಕೊಡುತ್ತೆ. ಇಲ್ಲ, ಕಡಿಮೆ ತಿಂದ್ರೆ ಎಲ್ಲಾನು ಆರೋಗ್ಯನೇ ಕೊಡ್ತೈತೆ ಅಲ್ಲ? ಅವೆಲ್ಲ ಧನ್ಯವಾದ ಸರ್. ಥ್ಯಾಂಕ್ ಯು. ಪ್ರಕಾಶ್ ಅವರೇ, ನಿಮಗೆ ಪೈಲ್ಸ್ ಅಂತ ಬಂದಿದ್ರಿ ನಮ್ಮ ಹತ್ರ. ಒಂದ್ ತಿಂಗಳಲ್ಲಿ ಏನೇನ್ ಚೇಂಜಸ್ ಆಯ್ತು ಹೇಳಪ್ಪ ಬಾಡಿದಲ್ಲಿ? ಫುಲ್ ಸುಸ್ತಾಗಿತ್ತು, ಬೆಡ್ ಅಲ್ಲಿ ಹೋಗ್ತಾ ಇತ್ತು, ನಡೆಯಕ್ ಆಗ್ತಾಯಿಲ್ಲ. ಈಗೆಲ್ಲ ನಾರ್ಮಲ್ ಆಗಿ ನಡೀತೀನಿ. ಸೊ ಎಲ್ಲ ನೋವುಗಳೆಲ್ಲಾನು ಕಡಿಮೆ ಆಗ್ಬಿಟ್ಟಿದೆ. ಆ ಬ್ಲಡ್ ಎಲ್ಲ ಸ್ಟಾಪ್ ಆಗೋಯ್ತು. ಸ್ಟಾಪ್ ಆಗಿದೆ. ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಎಷ್ಟು ದಿನಕ್ಕೆ ಸ್ಟಾಪ್ ಆಯ್ತು ಬ್ಲಡ್? ಒಂದು 4 ದಿವಸಕ್ಕೆ 4 ದಿನಕ್ಕೆ ಸ್ಟಾಪ್ ಆಗೋಯ್ತಾ? 5 ದಿವಸಕ್ಕೆ ಸ್ಟಾಪ್ ಆಯ್ತು. ಗ್ರೇಟ್ ಅಪ್ಪ, ವೆರಿ ಗುಡ್. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.